ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ರೈಸಿಗಂಥೇಳಿ ಸೈಡ್ ಡಿಶ್ ಬಿಹಾರಿ ಸ್ಟೈಲ್ ಆಲೂ ಫ್ರೈ ಹೆಂಗೆ ಮಾಡೋದು ಅಂಥೇಳಿ ತೋರ್ಸಾತೀನಿ. ನನ್ನೂ 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರೀ ಆಲೂ ಫ್ರೈ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ. ಫಸ್ಟ್ ನಾನು ಒಂದು ಬಾಳ್ಗಿ ಬಿಸಿ ಮಾಡ್ಕೊಂಡು ಅದಕ್ಕೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೋತೀನಿ. ಎಣ್ಣೆನ ಫುಲ್ ಬಿಸಿ ಮಾಡ್ಕೊಳಂಗಿಲ್ಲ, ಲೈಟಾಗಿ ಒಂಚೂರು ಎಣ್ಣೆ ಬಿಸಿ ಮಾಡ್ಕೊಂಡು ನೆಕ್ಸ್ಟ್ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ನಾನು ಜೀರಿಗೆ ಹಾಕ್ಕೋತೀನಿ. ಜೀರಿಗೆ ಚಟ ಅಂದಮೇಲೆ ಅದಕ್ಕೆ 2 ಉದ್ದುದಕ್ಕೆ ಹೆಚ್ಕೊಂಡಂಥ ಹಸಿ ಮೆಣಸಿನ್ಕಾಯಿನ ಹಾಕ್ಕೋತೀನಿ. ಮೆಣಸಿನ್ಕಾಯಿ ಕಂಪ್ಲೀಟಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆಗಿ ವೈಟ್ ಕಲರ್ ಬರೋ ಮಟ್ಟವನ್ನು ನಾವು ಫ್ರೈ ಮಾಡ್ಕೊಳ್ಳೋಣಂತ. ಮೆಣಸಿನ್ಕಾಯಿ ಸ್ವಲ್ಪ ಚಲೋತ್ನಂಗನ ಫ್ರೈ ಆಗಬೇಕು. ನೆಕ್ಸ್ಟ್ ಇದಕ್ಕೆ ನಾವು ಆಲೂಗಡ್ಡೆ ಹಾಕೋಣಂತ. ನಾನು 3 ಮೀಡಿಯಮ್ ಸೈಜ್ ಆಲೂಗಡ್ಡೆ ಸಿಪ್ಪಿ ತೆಗೆದು ಈ ಥರ ಇವನ್ನ ಕಟ್ ಮಾಡಿ ಇಟ್ಕೊಂಡೀನಿ. ನಿಮಗೆ ಯಾವ ಶೇಪ್ನಾಗ ಬೇಕೋ ಆ ಶೇಪ್ನಾಗ ನೀವು ಕಟ್ ಮಾಡಿ ಹಾಕೋಬೋದು. ಫಿಂಗರ್ ಚಿಪ್ಸ್ ಥರನೂ ಕಟ್ ಮಾಡಿ ಹಾಕೋಬೋದು. ನಾನು ಈಸಿಯಾಗಲಿ ಫ್ರೈ ಆಗಕ್ಕಂತ ಈ ಥರ ಕಟ್ ಮಾಡಿ ಒಂದು ಸ್ವಲ್ಪ ಇವನ್ನ ಉಪ್ಪು ನೀರೊಳಗೆ ಇಟ್ಕೊಂಡಿದ್ದೆ, ಅಂದ್ರೆ ಕರ್ಗಾಗಂಗಿಲ್ಲ ಅಂಥೇಳಿ. ಈಗ ಇವನ್ನ ಎಣ್ಣೆ ಒಳಗೆ ಹಾಕ್ಕೊಂಡು ಎಣ್ಣೆನಾಗನ ಇವನ್ನ ಚಲೋತ್ನಂಗೆ ಫ್ರೈ ಮಾಡಬೇಕು. ಆಲೂಗಡ್ಡೆ ಮೊದಲನ ಬೇಯಿಸ್ಕೊಂಡಿಲ್ಲ, ಈಗೂ ಇದನ್ನು ನೀರು ಹಾಕಿ ಬೇಯಿಸಂಗಿಲ್ಲ. ಎಣ್ಣೆ ಒಳಗೆ ಚಲೋ ಫ್ರೈ ಆಗಿ ಮೆತ್ತಗಾಗಬೇಕು. ಬಿಹಾರ್ ಸೈಡ ಕಂಪಲ್ಸರಿ ಅವರ ಊಟದಾಗ ಇದು ಆಲೂ ಫ್ರೈ ಇದ್ದೇ ಇರ್ತೈತಿ ನೋಡ್ರಿ. ಇವರು ಇದನ್ನು ಸ್ಪೆಷಲಿ ರೈಸಿಗೆ ಸೈಡ್ ಡಿಶ್ ಆಗಿ ಸರ್ವ್ ಮಾಡ್ತಾರೆ. ದಾಲ್ ಫ್ರೈ, ಬಟಾಟಾ ಫ್ರೈನ ರೈಸ್ ಜೊತೆ ಸರ್ವ್ ಮಾಡ್ತಾರೆ. ನಾನು ಇವತ್ತು ಇದನ್ನು ಪೀಸ್ ರೈಸ್ ಜೊತೆ ಸರ್ವ್ ಮಾಡತ್ತೀನಿ. ಒಂದು 50% ಆಗೋ ಮಟ್ಟ ಇದನ್ನು ನಾವು ಚಲೋತ್ನಂಗೆ ಫ್ರೈ ಮಾಡ್ಕೊಳ್ಳೋಣಂತ. ಆಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ನ ಇದಕ್ಕೆ ನಾವು ಹಾಕ್ಕೊಳ್ಳೋಣಂತ. ಬರೀ ಇದನ್ನು ಒಂದು 50%ನಷ್ಟು ಬೇಯಿಸ್ಕೊತೇನಂತ. ಸೊ ಒಂದು 50% ಅಷ್ಟು ಬೆಂದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಆಮೇಲೆ ಒಂದು 3-4 ಚಿಟಿಕೆಯಷ್ಟು ಇದಕ್ಕೆ ಅರಿಶಿನ ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಂಡ್ಮೇಲೆ ಒಂದು ಸಲ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊರಿ. ಆಮೇಲೆ ಮತ್ತೆ ಈಗ ಇದನ್ನು ಕಂಪ್ಲೀಟಾಗಿ ಫ್ರೈ ಆಗೋ ಮಟ್ಟ ಎಣ್ಣೆ ಒಳಗನ ಮೀಡಿಯಮ್ ಫ್ಲೇಮ್ನಾಗ ಚಲೋತ್ನಂಗೆ ಬೇಯಿಸ್ಕೊಳ್ಳೋಣಂತ. ಈಸಿಯಾಗಿ ಟೇಸ್ಟಿಯಾಗಿ ಭಾಳ ಕ್ವಿಕ್ಕಾಗಿ ರೆಡಿ ಆಗ್ತೈತಿ. ಗೆಸ್ಟದು ಬಂದಾಗ ಇದನ್ನು ಮಾಡಿ ಸರ್ವ್ ಮಾಡಿರಿ, ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ನೋಡ್ರಿ. ಸೊ ಆಲೂಗಡ್ಡೆ ಚಲೋತ್ನಂಗೆ ಫ್ರೈ ಆಗ್ಯಾವು. ನಾನು ನಿಮ್ಗೆ ತೋರಿಸ್ತೇನೆ ನೋಡ್ರಿ ಆಲೂಗಡ್ಡೆ ಯಾವ ಥರ ಫ್ರೈ ಆಗ್ಯಾವಂತ. ಒಂದು ಸ್ಪೂನ್ನಾಗ ತೊಗೊಂಡು ಇನ್ನೊಂದು ಸ್ಪೂನ್ ಅಥವಾ ಚಾಕುಲೆ ಕಟ್ ಮಾಡಿರಿ. ಅದು ಈಸಿಯಾಗಿ ಕಟ್ ಆಗಕತ್ತೈತಂದ್ರೆ ಆಲೂಗಡ್ಡೆ ಈಕ್ವಲ್ ಆಗಿ ಚಲೋತ್ನಂಗೆ ಬೆಂದಾವಂತ ಅರ್ಥ. ಈಗ ಲಾಸ್ಟಿಗೆ ನಾವು ಇದಕ್ಕೆ ಒಂದು 2-3 ಚಿಟಿಕೆಯಷ್ಟು ಗರಂ ಮಸಾಲ ಹಾಕ್ಕೊಂಡು ಲೈಟಾಗಿ ಒಂಚೂರು ಎಣ್ಣೆ ಒಳಗೆ ಗರಂ ಮಸಾಲ ಆಲೂಗಡ್ಡೆ ಜೊತೆ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಬಿಹಾರಿ ಸ್ಟೈಲ ಆಲೂ ಫ್ರೈ ರೆಡಿ ಆಗಿಬಿಡ್ತೈತೆ ನೋಡ್ರಿ. ಎಷ್ಟು ಈಸಿಯಾಗಿ ರೆಡಿ ಆಯ್ತಲ್ಲ, ಟೇಸ್ಟು ಕೂಡ ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ. ಬರೀ ಈಗ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ನಾ ಇವತ್ತು ಇದನ್ನು ಪೀಸ್ ರೈಸ್ ಜೊತೆ ಸರ್ವ್ ಮಾಡತ್ತೀನಿ. ಬರೀ ಸರ್ವ್ ಮಾಡ್ಕೊಂಡು ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನೋಡೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ರೈಸಿಗೆ ಸೈಡ್ ಡಿಶ್ ಆಗಿ ಬಿಹಾರಿ ಸ್ಟೈಲ್ ಆಲೂ ಫ್ರೈ ರೆಡಿ ಆಗೈತಿ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತು ಅಂಥೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.